ತಮಗೆ ಗೊತ್ತಿರೋ ಹಾಗೆ ಇದು ಇವಾಗಿನ ಸಮಸ್ಯೆ ಅಲ್ಲ ಅಧ್ಯಕ್ಷರೇ, ಸುಮಾರು ಒಂದು ದಶಕದಿಂದ ನಡ್ಕೊಂಡು ಬರ್ತಿದೆ. ಈ ಗಂಟನ್ನು ಬಿಚ್ಚಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಕೂಡ ನಾನು ವೈಯಕ್ತಿಕವಾಗಿ ಕೂಡ ನಾನು ಮಾಡಿದ್ದೇನೆ. ಅಸೋಸಿಯೇಷನ್ ಮೆಂಬರ್ಸ್ ಇರ್ಬೋದು, ಪಿ ಡಿ ಒಗಳಿಗಿರ್ಬೋದು, ವೈಯಕ್ತಿಕವಾಗಿ ನಾನೇ 3-4 ಸರಿ ನಾನು ಭೇಟಿಯಾಗಿದ್ದೇನೆ. ತಾವು ಹೇಳ್ದಂಗೆ ಸ್ಟ್ರೈಕ್ ಮಾಡಬೇಕಾದ್ರೂ ಕೂಡ ನಾನು ಅವರಿಗೆ ಆಶ್ವಾಸನೆ ನೀಡಿದ್ದೇನೆ. ನೀವು ಹೇಳಿದ್ದು ನಿಜ, ಕೋರ್ಟ್ನಲ್ಲಿ ಇದೆ ಅಂದ ತಕ್ಷಣ ನಮ್ಮ ಜವಾಬ್ದಾರಿಯನ್ನು ನಾವು ಜಾರ್ಕೊಳಂಗಿಲ್ಲ, ಜವಾಬ್ದಾರಿಯಿಂದ ಜಾರ್ಕೊಳಂಗಿಲ್ಲ ಅಧ್ಯಕ್ಷರೇ. ಆದರೂ ಕೂಡ ನಾವು ಔಟ್ ಆಫ್ ಕೋರ್ಟ್ ಮಾಡಲಿಕ್ಕೆ ಕೂಡ ಅವ್ರ ಹತ್ರ ನಾವು ಮಾತನಾಡಿದ್ದೇವೆ. ಅವರು ಕೂಡ ಒಂದು ಹಂತಕ್ಕೆ ಬಂದಿದ್ದಾರೆ ಅಧ್ಯಕ್ಷರೇ. ಅವ್ರು ಒಪ್ಪದಿದ್ದರೆ ನಾವು ಅವರು ಕೋರ್ಟಲ್ಲಿ ಅವ್ರು ವಿಡ್ರಾ ಮಾಡ್ಕೋಬೇಕಾಗ್ತದೆ. ಬಟ್ ಇದನ್ನು ಒಂದು ಲಾಜಿಕಲ್ ಎಂಡಿಗೆ ಇನ್ನೂ ಒಂದು 2-3 ತಿಂಗಳು ಒಳಗಡೆ ನಾವು ತೊಗೊಂಡು ಹೋಗ್ತೀವಿ ಅಂತ ನಾವು ಇಲ್ಲಿ ಆಶ್ವಾಸನೆಯನ್ನು ನಾನು ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನೀವು ಹೇಳ್ದಂಗೆ ಆಡಳಿತವನ್ನು ನಾವು ಮನೆ ಬಾಗಿಲು ಮುಟ್ಟಿಸ್ಬೇಕಂದ್ರೆ ಅದಕ್ಕೆ ಬೇಕಾಗಿರುವಂಥ ಮಾನವ ಸಂಪನ್ಮೂಲವನ್ನು ನಾವು ಒದಗಿಸ್ಕೊಡ್ಬೇಕಾಗ್ತದೆ. ಇನ್ನು ನಾನು ಮುಂದುವರೆದು ಅವರಿಗೆ ಮತ್ತೊಮ್ಮೆ ವೈಯಕ್ತಿಕವಾಗಿ ಕರೆದಿ ಮಾತನಾಡಿ ಇದನ್ನು ಬಗೆಹರಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ ಅಧ್ಯಕ್ಷ. ಕೋರ್ಟಲ್ಲಿ ಆಗೋದ್ರ ಬಗ್ಗೆ ಏನಾಗ್ತಾ ಇದೆ ಅಂತ ಹೇಳುವಂಥದ್ದನ್ನು ಇಲ್ಲ, ಕೋರ್ಟಲ್ಲಿ ಫಾಲೋ ಅಪ್ ನೌಕರರು ಬಡ್ತಿ ಇಲ್ಲದೆ ನಿವೃತ್ತರಾಗ್ತಾ ಇದ್ದಾರೆ. ಸಾಧ್ಯವಾದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ಕೋರ್ಟಲ್ಲಿ ಮಾನ್ಯ ಸದಸ್ಯರೇ ನಾನೇ ಫಾಲೋ ಅಪ್ ಮಾಡ್ತಾ ಇರೋದು. ಈ ಕೇಸ್ ಇದ್ದಾಗೆಲ್ಲ ನಾನೇ ಫೋನ್ ಮಾಡಿ ನಾನೇ AG ಅವರಿಗೆ AG ಅವರಿಗೆ ಬ್ರೀಫಿಂಗ್ ಕೊಡ್ತಾ ಇರೋದು. ಇದನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಂದಿದೆ. ಯಾಕಂದರೆ ಹೆಚ್ಚು ಸಿಬ್ಬಂದಿಗಳು ನನಗೆ ಸಿಕ್ಕಿದ್ರೆ ನಾವು ಇನ್ನೂ ಚೆನ್ನಾಗಿ ನಮ್ಮ ಸರ್ಕಾರದ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರ್ಬೋದು, ಹೊಸ PDOಗಳನ್ನು ರೆಕ್ರೂಟ್ ಮಾಡ್ಬೋದು ಅಂತಲೇ ನಮ್ಮದು ಉದ್ದೇಶ ಇದೆ. ದಯವಿಟ್ಟು ಸ್ವಲ್ಪ ಕಾಲಾವಕಾಶ ಕೊಡಿ. ಇದನ್ನು ಇತ್ಯರ್ಥ ಮಾಡುವ ದಿಕ್ಕಿನಲ್ಲಿ ನಾವು ಮಾಡ್ತೀವಿ. KS ನವೀನ್ ನಿಂದು ಟೈಮ್ ಕೇಳ್ಯಾರ ಸಚಿವರ ಪ್ರಿಯಾಂಕಾ 2 ವಾರ ಕೇಳಿ 2 ವಾರ ಆಗುದು. ನೆಕ್ಸ್ಟ್ ವೀಕ್ ಸರ್ ಅವರು ಇಡೀ ಪಂಚಾಯತ್ ನಿಮ್ಮ ಅಧಿಕಾರಿಗಳು ಇಡೀ ರಾಜ್ಯ ತುಂಬ ಅಲ್ಲ, ನಿಮ್ಮ ಸಿಬ್ಬಂದಿ ಇಡೀ ರಾಜ್ಯ ತುಂಬ ಐತಿ. ಕೇಳಿ ನೆಕ್ಸ್ಟ್ ವೀಕ್ ಕೊಡಿ. ಇದೇ ವಾರ ಕೂತ್ಕೊಳ್ಳಿ. N. ರವಿಕುಮಾರ್. ಸಭಾಪತಿಗಳೇ, ನನ್ನ ಪ್ರಶ್ನೆ ಸಂಖ್ಯೆ 604 ಮಾನ್ಯ ಪಂಚಾಯತ್ ರಾಜ್ ಸಚಿವರಿಗೆ ಕೇಳಬಯಸುತ್ತೇನೆ. 7 ಪ್ರಶ್ನೆ ನಿಮ್ಮ ಇವತ್ತು ಬಹಳ ಪ್ರೀತಿ ಇದೆ ಸರ್. ಅದಕ್ಕೆ ಸ್ವಲ್ಪ ಶಾರ್ಟ್ ಆಗಿ ನೋಡಿ. ಅವರು ಅಂದ್ರೆ ಎಲ್ಲರಿಗೂ ಪ್ರೀತಿ. ಆಯ್ತು, ನಿಮ್ಮ ಮೇಲೂ ಇದಾರೆ ಎಲ್ಲರೂ ಮೇಲಂತೂ ಬಹಳ ಪ್ರೀತಿ. ಯಾಕಂದ್ರೆ ಜಾಸ್ತಿ ಗಲಾಟೆ ಮಾಡ್ತೀರಾ. ಮಾನ್ಯ ಸಭಾಪತಿಗಳೇ, ಪ್ರಶ್ನೆಗೆ ವಿವರವಾಗಿರುವಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ಕೊಟ್ಟಿರ್ತಕ್ಕಂಥ ಉತ್ತರ ಅಷ್ಟು ಸರಿಯಾಗಿಲ್ಲ, ಸಮರ್ಪಕವಾಗಿಲ್ಲ ಅಂತ ನಾನು ಹೇಳಬಯಸುತ್ತೇನೆ. ಉದಾಹರಣೆಗೆ ಉತ್ತರದಲ್ಲಿ ರಾಜ್ಯದಲ್ಲಿ ಆಸ್ತಿಗಳ ಸಂಖ್ಯೆ ಅವರು ಕೊಟ್ಟಿದ್ದಾರೆ 1,41,42,124 ಅಂತ ಕೊಟ್ಟಿದ್ದಾರೆ. 31 ಜಿಲ್ಲೆಗಳ ಆಸ್ತಿಗಳನ್ನು ಕ್ರೋಢೀಕರಿಸಿದ್ರೆ ಟೋಟಲ್ ಮಾಡಿದರೆ ಅಷ್ಟಾಗತ್ತೆ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಬಹಳ ದೊಡ್ಡ ಮೊತ್ತದಲ್ಲಿ ಇನ್ನೂ ಜಾಸ್ತಿ ಆಗತ್ತೆ, ಅದು ಅವ್ರಿಗೂ ಗೊತ್ತಿದೆ. ಮತ್ತು ಮ್ಯಾನ್ಯುಯಲ್ ಸರ್ವೆ ಮಾಡಿದ್ದೀರಾ ಅಂತ ಕೇಳಿದ್ದೀನಿ ಸಭಾಪತಿಗಳೇ. ಉತ್ತರವನ್ನು ಕೊಟ್ಟಿದ್ದಾರೆ. ಅವರ ಉತ್ತರದಲ್ಲಿ ದಾಖಲೀಕರಣ ಪ್ರಕ್ರಿಯೆ ಮುಕ್ತಾಯದ ಹಂತದಲ್ಲಿದೆ ಅಂತ ಉತ್ತರ ಕೊಟ್ಟಿದ್ದಾರೆ. ಮುಕ್ತಾಯದ ಹಂತದಲ್ಲಿದೆಯೋ ಅರ್ಧಂಬರ್ಧ ಆಗಿದೆಯೋ, ನೀವು ಒಂದ್ಸಾರಿ ರಾಜ್ಯದಲ್ಲಿ ಒಂದು ರೌಂಡ್ ಹಾಕಿದ್ರೆ ಸ್ವಲ್ಪ ಸಮಯ ಮಾಡಿಕೊಂಡು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಇನ್ನೂ ದಾಖಲೀಕರಣ ಆಗೋದಿದೆ ಅಂತೇಳಿ ಅವ್ರಿಗೂ ಕೂಡ ಗೊತ್ತಾಗುತ್ತೆ. ಆದ್ರಿಂದ ಈ ದಾಖಲೀಕರಣದ ಬಗ್ಗೆ, ಇದರ ಸ್ಪಷ್ಟತೆ ಬಗ್ಗೆ, ಇದರ ಸತ್ಯಾಸತ್ಯತೆ ಬಗ್ಗೆ ಮತ್ತಷ್ಟು ಬೆಳಕು ಚೆಲ್ಲಬೇಕು ಅಂತ ನಾನು ಮಾನ್ಯ ಸಚಿವರಲ್ಲಿ ಕೇಳ್ತೇನೆ. ಅದೇ ಥರ ಈ ಆಸ್ತಿಗಳ ದಾಖಲೀಕರಣದಲ್ಲಿ ಅಧಿಕಾರಿಗಳು ಸಮರ್ಪಕವಾಗಿ ಕೆಲಸವನ್ನು ಮಾಡ್ತಿದ್ದಾರಾ ಅಂತ ನಾನು ಪ್ರಶ್ನೆ ಕೇಳಿದ್ದೆ. ಅದಕ್ಕೆ ಅವರು ಹೌದು ಮಾಡ್ತಿದ್ದಾರೆ, ಯಾವುದೇ ದೂರುಗಳಿಲ್ಲ ಅಂತ ಹೇಳಿದ್ದಾರೆ. ನೀವು ಒಂದ್ಸಾರಿ ಇಲ್ಲ ನಾನು ತಪ್ಪಿತಸ್ಥರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನೀವು ದಂಡ ತೆಗೆದುಕೊಂಡು ಹೊರಟ್ರೆ, ಅಂದ್ರೆ ಒಂದು ನಿರ್ಧಾರ ತೆಗೆದುಕೊಂಡು ಹೊರಟ್ರೆ
ಬಹಳಷ್ಟು ಜನರ ಮೇಲೆ ನೀವು ದೂರನ್ನ ಮಾಡಬಹುದು, ಕ್ರಮವನ್ನ ತೆಗೆದುಕೊಳ್ಬಹುದು. ಆದ್ರೆ ನೀವು ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿಲ್ಲ ಅಂತ ನನಗನ್ಸುತ್ತೆ. ಈ ಕೆಲವು ಸಂಗತಿಗಳ ಬಗ್ಗೆ ಅವರು ಬೆಳಕನ್ನು ಚೆಲ್ಲಬೇಕು. ಇನ್ನು ಕೆಲವು ಪ್ರಶ್ನೆಗಳಿದೆ, ನಾನು ಆಮೇಲೆ ಕೇಳಿ. ಸಚಿವರು. ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಕೇಳಿದಂಥ ಪ್ರಶ್ನೆ ಭಾಳ ಪ್ರಮುಖವಾದಿದೆ. ಯಾಕಂದರೆ ಒಟ್ಟಾರೆ ನಮ್ಮ ಪಂಚಾಯತ್ ಅಸೆಟ್ಸನ್ನು ನಾವು ಮ್ಯಾಪ್ ಮಾಡಲಿ ನಾವು ಭಾಳ ವರ್ಷಗಳಿಂದ ವಿಫಲರಾಗಿದ್ವಿ. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಮ್ಯಾನ್ಯುವಲ್ ಸರ್ವೆ ಕಡ್ಡಾಯವಾಗಿ ಆಗಬೇಕು. ಮ್ಯಾನ್ಯುವಲ್ ಸರ್ವೆ ಆದಮೇಲೆ ಅದನ್ನು ನಮ್ಮ ಪಂಚತಂತ್ರ 2 ವ್ಯವಸ್ಥೆಯಲ್ಲಿ ಕೂಡ ಅದನ್ನು ಎಂಟ್ರಿ ಮಾಡಬೇಕು ಅಂತ ನಾವು ಕಡ್ಡಾಯ ಮಾಡಿದ್ದೇವೆ. ಆಮೇಲೆ ಪ್ರತಿ ತಿಂಗಳು 2ನೇ ತಾರೀಕು ನಾನೇ ಎಲ್ಲ CEO ಮೀಟಿಂಗನ್ನು ತಗೊಂಡು ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ದಟ್ ವಿ ರಿವ್ಯೂ. ಅಧ್ಯಕ್ಷರೇ, ಕಳೆದ 1 ವರ್ಷದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ 8,61,524 ಆಸ್ತಿಗಳನ್ನು ನಾವು ಅಡಿಷನ್ ಮಾಡಿದ್ದೀವಿ. ಅದು ಮ್ಯಾನ್ಯುವಲ್ ಸರ್ವೆ ಮುಖಾಂತರ ಮತ್ತು ಡೇಟಾ ಎಂಟ್ರಿ ಮುಖಾಂತರ. ಮಾನ್ಯ ತಾವೇನು ಇನ್ ಪ್ರೋಗ್ರೆಸ್ ಅಂತ ತಾವು ಕೇಳಿದ್ರಲ್ಲ ಸರ್, ಸರ್ವೆಗಳಾಗಿವೆ. ಆದರೆ ಅದನ್ನು ಆ ಸಮೀಕ್ಷೆ ಆದಮೇಲೆ ಅದನ್ನು ನಾವು ಪಂಚತಂತ್ರ 2ನಲ್ಲಿ ನಾವು ಎಂಟ್ರಿ ಮಾಡಬೇಕಾಗ್ತದೆ. ಅವಾಗೇ ನಾವು ಕಂಪ್ಲೀಟ್ ಅಂತ ಹೇಳೋದು. ಅದರಲ್ಲಿ ಪೆಂಡಿಂಗ್ ಇರೋದು ಸುಮಾರು 4,98,551, ಒಂದು 5 ಲಕ್ಷ ಪೆಂಡಿಂಗ್ ಎಂಟ್ರಿ ಇದೆ. ಸೊ ಅದಕ್ಕೆ ಇನ್ ಪ್ರೋಗ್ರೆಸ್ ಅಂತ ತೋರಿಸ್ತೀವಿ. ಬಿಕಾಸ್ ವಿ ಆರ್ ನಾಟ್, ಅವ್ರು ಹೇಳ್ತಾರೆ ಅಧ್ಯಕ್ಷರೇ, ಅಲ್ಲಿ ರವಿ ಅವ್ರು ಹೇಳ್ದಂಗೆ ನಾವು ಮಾಡಿದ್ದೀವಿ ಸರ್ ಅಂತ ಹೇಳ್ತಾರೆ. ಆದರೆ ಅದನ್ನು ಇಲ್ಲಿ ಸೆಂಟ್ರಲ್ ಡೇಟಾ ಬೇಸ್ನಲ್ಲಿ ರಿಫ್ಲೆಕ್ಟ್ ಆಗೋ ತನಕ ವಿ ವಿಲ್ ನಾಟ್ ಟೇಕ್ ಇಟ್. ಅದು ಒಂದನೇದು ಸರ್. ಎರಡನೇದು, ನಾವು ಇನ್ನೇನು ಮಾಡ್ತಾ ಇದ್ದೀವಿ ಸರ್, ಈ ಸ್ವತ್ತದ್ದು ತಮಗೆ ಅವಾಂತರಗಳು ತಮಗೆಲ್ಲ ಗೊತ್ತಿದೆ. ಆದ್ದರಿಂದ ಅದಕ್ಕೂ ಒಂದು ಸಮಿತಿಯನ್ನು ನಾವು ಮಾಡಿ ಅಸೆಟ್ ಮಾನಿಟೈಸೇಷನ್ ನಾವು ಹೇಗೆ ಮಾಡ್ಬೋದು, ಫಸ್ಟು ಗುರುತಿಸ್ಬೇಕು, ಸಮೀಕ್ಷೆ ಆಗಬೇಕು, ಅದು ಎಂಟ್ರಿ ಆಗಬೇಕು, ಮತ್ತು ಅದರಿಂದ ನಾವು ಯಾವ ರೀತಿ ಆದಾಯವನ್ನು ಸರ್ಕಾರಕ್ಕೆ ಅಥವಾ ಸ್ಥಳೀಯ ಸಂಸ್ಥೆಗಳಿಗೆ ನೀಡ್ಬೋದು ಅಂದ್ಬಿಟ್ಟು ಕೂಡ ಒಂದು ಪ್ರಯತ್ನ ನಡೆದಿದೆ. ಬಹುಶಃ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಮೊದಲೇ ಬಾರಿ ಈ ಸ್ವತ್ತನ್ನು ನಾವು ಸಂಪೂರ್ಣವಾಗಿ ಇದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳಿಕ್ಕೆ ಪ್ರಯತ್ನ ನಾವು ಮಾಡಿದ್ದೇವೆ. ಈಗ ಸಾಕಷ್ಟು ನಾವು ಸರಿ ಈ ಸ್ವತ್ತು ಬಗ್ಗೆ ಪೇಪರ್ನಲ್ಲಿ ಬರುತ್ತೆ ಅಧ್ಯಕ್ಷರೇ, ಸರ್ವರ್ ಡೌನ್ ಇದೆ, ಅದು ಬಹಳಷ್ಟು ತೊಂದರೆಗಳಾಗ್ತಾ ಇದೆ ಅಂತ. ಇದನ್ನು ನಿರ್ವಹಿಸೋ ಜವಾಬ್ದಾರಿ ಇವತ್ತು ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟ್ರಿಗೆ ಇತ್ತು, NICಗೆ ಇತ್ತು. ನಾನು ಪತ್ರದ ಮುಖಾಂತರ ಮತ್ತು ಮೌಖಿಕವಾಗಿ 2 ಸರಿ ಅವರಿಗೆ ಹೇಳಿದ್ದೀವಿ, ದಯವಿಟ್ಟು ಈ ಸ್ವತ್ತಿನ ನಿರ್ವಹಣೆ ಇರ್ಬೋದು ಮತ್ತು ಅಸೆಟ್ ಮಾನಿಟೈಸೇಷನ್ ನಿರ್ವಹಣೆ ಇರ್ಬೋದು, ಅದು ದಯವಿಟ್ಟು ನಮ್ಮ ರಾಜ್ಯ ಸರ್ಕಾರಕ್ಕೆ ಕೊಟ್ಬಿಡಿ. ನಾವೇ ಮಾಹಿತಿ ತಂತ್ರಜ್ಞಾನದಲ್ಲಿ ನಿಪುಣರಿದ್ದೇವೆ, ನಾವೇ ಮಾಡ್ತೀವಿ ಅಂತ ಕೂಡ ನಾವು ಹೇಳಿದ್ದೀವಿ ಅಧ್ಯಕ್ಷರೇ. ಅವರು ಸ್ವಲ್ಪ ಕಾಲಾವಕಾಶ ಕೇಳಿದ್ದಾರೆ. ಬಟ್ ಖಂಡಿತವಾಗೂ ಇನ್ನು 1 ವರ್ಷದಲ್ಲಿ ಇದು ಪಂಚಾಯತ್ನಲ್ಲಿ ಬರುವಂಥ ಆಸ್ತಿಗಳ ಸಂಪೂರ್ಣ ವಿವರ ಮತ್ತು ಅದನ್ನು ಯಾವ ರೀತಿ ನಾವು ಸ್ಥಳೀಯ ಸಂಸ್ಥೆಗಳಿಗೆ ಆದಾಯವಾಗಿ ರೂಪಿಸ್ಬೋದು ಅಂದ್ಬಿಟ್ಟು ಒಂದು ನೀಲಿನಕ್ಷೆಯನ್ನು ತಯಾರು ಮಾಡ್ಕೊಂಡಿದ್ದೇವೆ. ಅದು ಅನುಷ್ಠಾನಕ್ಕೆ ತರ್ತೇವೆ ಅಧ್ಯಕ್ಷರೇ. ಮತ್ತು ಇನ್ನೇನಾದರೂ ಸಲಹೆಗಳು ಮಾನ್ಯ ಸದಸ್ಯರು ಕೊಡೋಗಿದೆ, ಅದನ್ನು ಕೂಡ ನಾವು ಸ್ವೀಕಾರ ಮಾಡಲಿಕ್ಕೆ ತಯಾರಿದ್ದೇವೆ. ಸಭಾಪತಿಗಳೇ ಹೇಳಿದರು, ಇನ್ನೂ ಎಂಟ್ರೀಸ್ ಪೆಂಡಿಂಗ್ ಇದೆ, ಇನ್ನೂ 5 ಲಕ್ಷ ಪ್ಲಸ್ ಎಂಟ್ರಿ ಮಾಡೋದಿದೆ ಅಂತ ಹೇಳಿದ್ದಾರೆ. ಸುಮ್ಮನೆ ಒಂದು ಬೆಂಗಳೂರು ನಗರ ಜಿಲ್ಲೆದೊಂದು ಮ್ಯಾನ್ಯುಯಲ್ ಸರ್ವೆ ಮಾಡಿದಾಗ ಕಂಡು ಬಂದಿರುವಂಥ ಒಂದು ಸತ್ಯ ಏನು ಅಂತ ಹೇಳಿದರೆ 5,25,000 ಆಸ್ತಿಗಳು ಮತ್ತೆ ಸಿಕ್ಕಿದೆ. ಮ್ಯಾನ್ಯುಯಲ್ ಸರ್ವೆ ಮಾಡಿ ಮತ್ತೆ ಇನ್ನೊಂದು ಸರಿ ಮಾಡಿದಾಗ ಪರ್ಚೆಕ್ ಅಂತ ಮಾಡಿದಾಗ 5,25,000 ಆಸ್ತಿಗಳು ಪತ್ತೆಯಾಗಿದೆ. ತುಮಕೂರು ಜಿಲ್ಲೆಯ ಒಂದು ಗುಬ್ಬಿ ತಾಲೂಕಿನಲ್ಲಿ ಸರ್ವೆ ಮಾಡಿದಾಗ ಅಲ್ಲಿನೂ ಕೂಡ ಸಿಕ್ಕಿದೆ. ನಮ್ಮ ಮೈಸೂರು ಜಿಲ್ಲೆಯ ಒಂದು ತಾಲೂಕಿನವರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಹೀಗೆ ಒಟ್ಟಾರೆಯಾಗಿ ಇದು ಮಾಡಿದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ತೆರಿಗೆ ಸಂಗ್ರಹವನ್ನು ಮಾಡ್ಬೋದು. ಬಹುಶಃ ಗ್ಯಾರಂಟಿ ಯೋಜನೆಗೆ ಹಣವನ್ನು ನಮ್ಮ ಪ್ರಿಯಾಂಕಾ ಖರ್ಗೆ ಅವರೇ ಕೊಡ್ಬೋದು. ಅಷ್ಟು ಆಸ್ತಿಗಳ ದಾಖಲೀಕರಣ ಮಾಡ್ಬೋದು. ಅಂದ್ರೆ ಅಷ್ಟು ಅಮೌಂಟ್ ಅಲ್ಲ ಅಂತ ಹೇಳಿದ್ರೆ ಒಂದು ಅರ್ಧ ಅಮೌಂಟ್ ಅಂತೂ ಕೊಡ್ಬೋದು, ಅಷ್ಟು ಇದೆ. ಆದ್ರಿಂದ ಈಗ ಇನ್ನೊಂದು ಕೇಳ್ತೇನೆ, ಈಗ ಉದಾಹರಣೆ ಮ್ಯಾನ್ಯುಯಲ್ ಟ್ಯಾಕ್ಸ್ ಕಲೆಕ್ಷನ್ ಎಲ್ಲಾದರೂ ನಡೀತಾ ಇದೆಯಾ? ಫಾರ್ ಎಕ್ಸಾಂಪಲ್ ಅಲ್ಲಿ ನೆಟ್ವರ್ಕ್ ಇಲ್ಲ, ಓಕೆ ಒಪ್ಕೊಳ್ತೀವಿ. ಹಂಗಾದ್ರೆ ಮ್ಯಾನ್ಯುಯಲ್ ಆಗಿ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾ ಇದ್ದೀರಾ?
ಮತ್ತು ಅಧಿಕಾರಿಗಳು ಮ್ಯಾನ್ಯಲ್ ಆಗಿ ಟ್ಯಾಕ್ಸ್ ಕಲೆಕ್ಷನ್ ನಲ್ಲಿ ಇದು ಮಾಡ್ಬೇಕಾದ್ರೆ ಸರ್ಕಾರಕ್ಕೊಂದು ಲೆಕ್ಕ, ಅವ್ರಿಗೊಂದು ಲೆಕ್ಕ ಇದೆಯಾ? ಆ ಥರದ ಅಧಿಕಾರಿಗಳು ನಾನು ಉದಾಹರಣೆ ಕೊಡ್ತೇನೆ. ಎಲ್ಲಿ ತಪ್ಪು ಮಾಡಿದ್ದಾರೆ, ಯಾರು 2 ಪುಸ್ತಕ ಇಟ್ಕೊಂಡಿದ್ದಾರೆ, ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದೆಷ್ಟು, ಇವ್ರ ಜೇಬ್ನಲ್ಲಿ ಇಟ್ಕೊಳ್ಳೋದೆಷ್ಟು, ನಾನು ಉದಾಹರಣೆ ಕೊಡ್ತೇನೆ. ಆದ್ರಿಂದ ಸಭಾಪತಿಗಳೇ, ಈ ವಿಷಯದಲ್ಲಿ ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಬೊಮ್ಮಾಯಿ ಅವರು ಇದನ್ನು ಇದು ಮಾಡಿದಾಗ 2,000 ಕೋಟಿ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಆಯ್ತು. ಎವರ್ ಹೈಯೆಸ್ಟ್ ಇನ್ ಹಿಸ್ಟ್ರಿ, ಅದು ಅಷ್ಟು ಸಂಗ್ರಹ ಆಗಿದ್ದು. ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ, ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಆಸ್ತಿಗಳಿದೆ, ವರ್ಷದಿಂದ ವರ್ಷಕ್ಕೆ ಆಸ್ತಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಳ್ಳಿಗಳಲ್ಲಿ ಮನೆ ಕಟ್ತಾರೆ, ಸಿಮೆಂಟ್ ಮನೆ ಕಟ್ತಾರೆ, ಕಾಂಕ್ರೀಟ್ ಮನೆ ಕಟ್ತಾರೆ, ಒಳ್ಳೆ ಟೈಲ್ಸ್ ಹಾಕ್ತಾರೆ, ಅದಕ್ಕೆ ಟ್ಯಾಕ್ಸ್ ಬೇರೆ ಇದೆ, ಗುಡಿಸಲು ಕಟ್ತಾರೆ. ಆದ್ರೆ ತೆರಿಗೆ ಕಟ್ಟೋದು ಒಬ್ರು ಎಲ್ಲರೂ ಕಟ್ಟಬೇಕು. ಅದು SC ಇರ್ಲಿ, ST ಇರ್ಲಿ, OBC ಇರ್ಲಿ, ಜನರಲ್ ಇರ್ಲಿ, ಎಲ್ಲರಲ್ಲೂ ಕಟ್ಟಲೇಬೇಕು. ಆದ್ರೆ ಇದನ್ನ ಮ್ಯಾನ್ಯಲ್ ಸರ್ವೇಕ್ಷಣೆ ಕರೆಕ್ಟ್ ಆಗಿ ಆಗ್ತಾ ಇದೆಯಾ? ಇದರಿಂದ ನುಣುಚ್ಕೊಳ್ತಕ್ಕಂಥ ದೊಡ್ಡ ಪ್ರಮಾಣದಲ್ಲಿದೆ. ಇದೊಂದು ದೊಡ್ಡ ಫೇಲ್ಯೂರ್ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಮತ್ತು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಂತೂ 6-7 ವರ್ಷದಿಂದ ಕೆಲಸ ಮಾಡ್ತಾ ಇರ್ತಕ್ಕಂಥ ಸೀನಿಯರ್ ಅಧಿಕಾರಿಗಳಿದ್ದಾರೆ. ಇಷ್ಟಿದ್ದಾಗ್ಯೂ ಕೂಡ ಯಾಕೆ ಇಷ್ಟೊಂದು ಲೂಪ್ ಹೋಲ್ಸ್ ಇದೆ? ನೀವಂತೂ ಏಬಲ್ ಅಂಡ್ ಸ್ಟೇಬಲ್ ಮಿನಿಸ್ಟರ್, ಇದ್ರ ಬಗ್ಗೆ ನನಗೆ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಕೇಳೋದಕ್ಕೆ ಬಯಸ್ತೇನೆ. ಸರ್, ಮಾನ್ಯ ನಾನು ಹೇಳ್ದಂಗೆ ರವಿಯವರು ಬಹಳ ಈ ಪ್ರಮುಖವಾದಂಥ ಪ್ರಶ್ನೆ ಇದೆ. ಆದರೆ ನಾವು ಮಾಡಿರೋದನ್ನ ಅವ್ರು ನೋಡ್ತಾ ಇಲ್ಲ, ಮತ್ತೆ ಲೋಪಗಳೇನಿದೆ ಅಂತಲೂ ಸರಿಯಾಗಿ ಹೇಳ್ತಾ ಇಲ್ಲ. ತಾವು ಹೇಳಿದ್ರಿ, ನೀವು ಹೇಳಿದ್ ಕರೆಕ್ಟು. ಬೆಂಗಳೂರು ಸುತ್ತಮುತ್ತ ಇರ್ಬೋದು, ಮಂಗಳೂರು, ನಿಮ್ ಸೆಕ್ರೆಟರಿ ಅವರು ನಿಮ್ ಪಕ್ಕದ ಹಳ್ಳಿಗೆ ಹೋಗಿದ್ದಾರೆ. ಒಂದು ತಕರಾರು ಮಾಡ್ತಾ ಇಲ್ಲ, ನೀವು ಕೇಳಿದ್ರೆ ಚೆನ್ನಾಗಿದೆ ಅಂತಾನೆ ಹೇಳ್ತಾ ಇರೋದಲ್ಲ. ಸಲಹೆಗಳು ಕೊಡಿ ನಮ್ಗೆ ಇಂಪ್ರೂವ್ ಆಗಕ್ಕೆ. ಲೋಪ ಇದ್ರೆ 100% ತಿದ್ಕೊಳಕ್ ತಯಾರಿದೀವಿ. ಅಲ್ಟಿಮೇಟ್ಲಿ ಇದೆ, ನಾವೇನು ಮನೆಗೆ ತಗೊಂಡೋಗಲ್ಲ, ನೀವು ಮನೆಗೆ ತಗೊಂಡೋಗಲ್ಲ, ಸರ್ಕಾರಕ್ಕೆ ಬರುತ್ತೆ ಇದು. ಈಗ ಉದಾಹರಣೆ ಅಧ್ಯಕ್ಷರೇ, ಬೆಳಗಾವಿ ಸುತ್ತಮುತ್ತ, ಮಂಗಳೂರು ಸುತ್ತಮುತ್ತ, ಮೈಸೂರು, ಹುಬ್ಳಿ, ಇಲ್ಲೆಲ್ಲ ಸುತ್ತಮುತ್ತ ನಿಮಗೆ ಗೊತ್ತಿದೆ ಯಾವ ರೀತಿ ಕೆಲವು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, IT ಪಾರ್ಕ್ಗಳಿರ್ಬೋದು, ಇಂಡಸ್ಟ್ರಿಯಲ್ ಏರಿಯಾಗಳಿರ್ಬೋದು, ಬೇರೆ ಬೇರೆ ಸಂಸ್ಥೆಗಳಿರ್ಬೋದು, ಇವ್ರು ಯಾರು ಕೂಡ ಟ್ಯಾಕ್ಸೇ ಕಟ್ಟಲ್ಲ. ಅದನ್ನ ನಾವು ಮ್ಯಾನ್ಯುವಲ್ ಆಗಿ ನಾವು ಎಂಟ್ರಿ ಮಾಡಿ ನಾವು ಅವರಿಗೆ ಟ್ಯಾಕ್ಸ್ ಹ್ಯಾಬಿಟ್ನಲ್ಲಿ ತಂದಿದ್ದೀವಿ. ತಾವು ಹೇಳ್ತಾ ಇದ್ರಿ ಸರ್, ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಬೊಮ್ಮಾಯಿ ಸಾಹೇಬ್ರ ಸರ್ಕಾರದಲ್ಲಿ ಆಗಿತ್ತು, ಅದು ತಪ್ಪು ಮಾಹಿತಿ. ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಆಫ್ ಗ್ರಾಮ ಪಂಚಾಯತ್ ಹ್ಯಾಸ್ ಹ್ಯಾಪೆಂಡ್ ಲಾಸ್ಟ್ ಇಯರ್ ಡ್ಯೂರಿಂಗ್ ಅವರ್ ದಿಸ್ ಥಿಂಗ್. ಅದು ಏನು ಬೆನ್ ಚಪ್ಪರ್ಸ್ಕೊಳೋದು ವಿಷಯನೂ ಅಲ್ಲ ಅಧ್ಯಕ್ಷರೇ, ಬರೀ 52% ಆಗಿರೋದು ಇವ್ರು ಹೇಳ್ದಂಗೆ. ಯಾಕಂದ್ರೆ ಅಲ್ಲಿ ನಮ್ಮ PDOಗಳು ಮತ್ತು ಅವರು ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಇಸ್ ಓನ್ಲಿ 52%. ದಟ್ ಆಲ್ಸೋ ಇಸ್ ಡ್ಯೂರಿಂಗ್ ಲಾಸ್ಟ್ ಟೈಮ್. ಆ್ಯಂಡ್ ಇದರಲ್ಲಿ ನಿಮ್ಗೆ ಗೊತ್ತಿದೆ ಸರ್, PDOಗಳು ಎಲ್ಲರೂ ಅವರು ಲೋಕಲಲ್ಲಿ ಎಲ್ಲರೂ ಪರಿಚಯ ಇರ್ತಾರೆ ಸರ್. ನಮ್ದು ಬಿಡಪ್ಪ ಅಂದರೆ ಅವ್ರು ಬಿಟ್ಬಿಡ್ತಾನೆ. ಸೊ ಅದರಿಂದ ನಾವು ಪಾಸ್ ಮಿಷಿನ್ಸ್ ಕೂಡ ಕೊಟ್ಟಿದ್ದೀವಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ಪಾಯಿಂಟ್ ಆಫ್ ಸೇಲ್ಸ್ ಮಿಷಿನ್ನು ತಂತ್ರಜ್ಞಾನವನ್ನು ಬಳಸ್ಕೊಂಡು ಟ್ಯಾಕ್ಸ್ ಕಲೆಕ್ಷನ್ನು ಆಗ್ತಾ ಇರೋದು ಇಡೀ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಅಧ್ಯಕ್ಷರೇ. ಇಂಪ್ರೂವ್ಮೆಂಟಿಗೆ ಭಾಳ ಸ್ಕೋಪ್ ಇದೆ, ಅದ್ರ ಬಗ್ಗೆ ನಾನು ತಕರಾರು ಮಾಡ್ತಾನೇ ಇಲ್ಲ. ವಿ ಆರ್ ಗೋಯಿಂಗ್ ಟು ಇಂಪ್ರೂವ್. ಅದಕ್ಕೆ ನಾನು ಹೇಳಿದೆ, ಈ ಸ್ವತ್ತಿದ ಬಗ್ಗೆ ಇರ್ಬೋದು, ಇದು ಪ್ರಾಪರ್ಟಿ ಡಿಜಿಟೈಸೇಷನ್ ಬಗ್ಗೆ ಮತ್ತು ಪ್ರಾಪರ್ಟಿ ಟ್ಯಾಕ್ಸೇಷನ್ ಬಗ್ಗೆ ಇರ್ಬೋದು, ನಾವು ಒಂದು ಸಮಿತಿಯನ್ನೇ ಆಂತರಿಕವಾಗಿ ನಾವು ಮಾಡ್ಕೊಂಡಿದ್ದೀವಿ. ಇನ್ನೂ 1 ವರ್ಷ, ಇನ್ನೂ 1 ಫೈನಾನ್ಷಿಯಲ್ ಇಯರ್ ಬೇಕಾಗ್ತದೆ ಅಧ್ಯಕ್ಷರೇ ನಮಗೆ ಇದನ್ನು ಸರಿಪಡಿಸ್ಲಿಕ್ಕೆ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಐ ವಿಲ್ ಬಿ ವೆರಿ ಆನೆಸ್ಟ್ ಸರ್, ನಮ್ಮ ಸರ್ಕಾರ ಇರ್ಬೋದು, ನಿಮ್ಮ ಸರ್ಕಾರ ಇರ್ಬೋದು, 58% ದಾಟೋದು ಭಾಳ ಕಷ್ಟ ಅನಿಸುತ್ತೆ. ಬಟ್ ಮಾರ್ಜಿನಲ್ಲು ಇನ್ಕ್ರಿಮೆಂಟಲ್ ಇನ್ಕ್ರೀಸಸ್ ಏನು ನಾವು ಮಾಡ್ತಾ ಇದ್ದೀವಿ, ದಟ್ ಈಸ್ ಗೋಯಿಂಗ್ ಇನ್ ದ ರೈಟ್ ಡೈರೆಕ್ಷನ್ ಅಂತ ನಂದು ಅಭಿಪ್ರಾಯ ಇದೆ. ಅದರಲ್ಲೂ ಕೂಡ ತಮ್ಮದು ಏನಾದರೂ ಸಲಹೆಗಳಿದ್ದರೆ ಇದನ್ನು ಇನ್ನೂ ಹೆಚ್ಚು ಹೇಗೆ ಮಾಡ್ಬೋದು ನಾವು ಮಾಡ್ತೀವಿ. ಆದರೆ ಸೋರಿಕೆ ಆಗೋ ಪ್ರಶ್ನೆ ಇಲ್ಲ, ಯಾಕಂದರೆ ಎಲ್ಲನೂ ಕೂಡ ಇವಾಗ ನಾವು ಡಿಜಿಟೈಸ್ ಮಾಡಿಬಿಟ್ಟಿದ್ದೀವಿ. ಯಾವುದು ಮ್ಯಾಪ್ ಆಗಿದೆ, ಯಾವುದು ಎಂಟ್ರಿ ಆಗಿದೆ, ಅದು ಸೋರಿಕೆ ಆಗ್ತಾ ಇಲ್ಲ. ಯಾವುದು ಎಂಟ್ರಿ ಆಗಿಲ್ಲ ಅದನ್ನು ನಾವು ನೀವು ಹೇಳೋದು 5 ಲಕ್ಷ ಏನು ಚಿಲ್ಲರೆ ಇದೆ ಅದನ್ನು ಕೂಡ ಆಗುತ್ತೆ ಸರ್. ಇಟ್ಸ್ ಮ್ಯಾಟರ್ ಆಫ್ 1 or 2 months, ಬಟ್ ವಿ ವಿಲ್ ಗೆಟ್ ಇಟ್ ಡನ್. ಆಮೇಲೆ ನೀವು ಹೇಳ್ತಾ ಇದ್ದಂಗೆ ಸಾಕಷ್ಟು ಸ್ಕೋಪ್ ಇದೆ ನಮಗೆ. ಈಗ ಎಕ್ಸಾಂಪಲ್ಲು ಗ್ರಾಮ ಠಾಣಗಳಿಗೆ ಯಾವುದೇ ಇಲ್ಲ, ಡೆಫಿನಿಷನ್ ಆಫ್ ಗ್ರಾಮ ಠಾಣನೇ ಇಲ್ಲ. ಆ್ಯಕ್ಚುಲಿ ರೆವಿನ್ಯೂ ಅವರು ಕ್ಲೇಮ್ ಮಾಡಿಲ್ಲ ಅಂದರೆ ಅದು ನಾವು ಕ್ಲೇಮ್ ಮಾಡ್ತಾ ಇದ್ದೀವಿ ಅಧ್ಯಕ್ಷ. ಅಲ್ಲಿ ಅಲ್ಲಿ ಮನೆ ಕಟ್ಬಿಟ್ಟಿದ್ದಾರೆ ಅಥವಾ ಬೇರೆದೇನಾದರೂ ಕಟ್ಕೊಂಡಿದ್ದಾರೆ, ಅವೆಲ್ಲನೂ ನಿವಾರಣೆ ಮಾಡಬೇಕಾಗ್ತದೆ. ಮೊದಲನೇ ಬಾರಿಗೆ ಇದೆಲ್ಲನೂ ಕೂಡ ಒಗ್ಗೂಡಿಸಿ ನಾವು ಕಂದಾಯ ಸಚಿವರು ಜೊತೆಗೆ ಜಂಟಿಯಾಗಿ ಕೂತಿ 3 ಮೀಟಿಂಗ್ ಮಾಡಿ ಹೇಗೆ ನಾವು ನಮ್ಮ ರಾಜ್ಯಕ್ಕೆ
ಒಂದು ಮಾದರಿಯಾದಂಥ ಒಂದು ನಿಯಮಗಳನ್ನು ತರಬಹುದಂತನೂ ಕೂಡ ನಾವು ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಅದ್ರ ಮೀರಿ ಏನಾದರೂ ಸಲಹೆ ಇದ್ರೆ ವಿ ಆರ್ ಹ್ಯಾಪಿ ಟು ಅಕ್ಸೆಪ್ಟ್ ಅಂಡ್ ಇಂಪ್ಲಿಮೆಂಟ್. ಸತೀಶ್ ಸಾಕ್ರಿ ಉದಾಹರಣೆಗೆ 10 ನಿಮಿಷ ಶಿವಮೊಗ್ಗ ಜಿಲ್ಲೆ ನೋಡಿ. 3 ಲಕ್ಷ ಚಿಲ್ಲರೆ ಆಸ್ತಿಗಳು. ರವಿಕುಮಾರ್ ಬೆಳಗಾಂ ಜಿಲ್ಲೆನಲ್ಲಿ 10 ಲಕ್ಷ ಚಿಲ್ಲರೆಗಳು. ಎಷ್ಟು ಡಿಫರೆನ್ಸ್? ರವಿಕುಮಾರ್ ಕೇಳಂಗಿಲ್ಲ, ನಿಂತ ಮಾತಾಡ್ತಿಲ್ಲ. ಶರಣಗೌಡ ಬಯ್ಯಾಪುರ್ ಪರವಾಗಿ ವಸಂತ್ ಕುಮಾರ್. ಶರಣಗೌಡ ಬಯ್ಯಾಪುರ್ ಅವರ ಪರವಾಗಿ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 619 ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಉತ್ತರ